ಕೊಡಗಿನ ಮಹಾಜನಗಳೇ, ನಾನು ಯಾರೆಂದು ಪರಿಚಯ ಮಾಡಿಕೊಳ್ಳುವ ಅಗತ್ಯವಿಲ್ಲ ಎನಿಸುತ್ತಿದೆ. ನೀವು ಮಂಗಳೂರು ಕಡೆಗೆ ತೆರಳುವಾಗ ಅಥವಾ ಹಿಂದಿರುಗುವಾಗ ನನ್ನನ್ನು ನೋಡಿಯೇ ಇರುತ್ತೀರಿ. ನನ್ನ ಬಗೆಗಿನ ವಾದ ವಿವಾದಗಳ ಸುದ್ದಿಯಿಂದ ಮಡಿಕೇರಿ ಜನರಿಗಂತೂ ನಾನು ಪರಿಚಿತಳೇ ಆಗಿಬಿಟ್ಟಿದ್ದೇನೆ. ಭ್ರಷ್ಟರ ದನದಾಹದ ಕೂಸಾಗಿ ಹುಟ್ಟಿದ ನಾನು ಇಂದು ಎಲ್ಲರ ಬಾಯಿಗೂ ಆಹಾರವಾಗಿದ್ದೇನೆ. ಭಾರೀ ಕಟ್ಟಡವೊಂದಕ್ಕೆ ಆಸರೆಯಾಗಬೇಕಿದ್ದ ನಾನು ಸ್ವತಃ ನನ್ನನ್ನೇ ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹೌದು, ನಾನು ಜಿಲ್ಲಾಡಳಿತ ಭವನದ ನತದೃಷ್ಟ ತಡೆಗೋಡೆ. ಕೊಡಗಿನಲ್ಲಿ ಆದ ಪ್ರಕೃತಿ ವಿಕೋಪಕ್ಕೆ ನೀವೆಲ್ಲ ಕಂಬನಿ ಮಿಡಿಯುತ್ತಿದ್ದಾಗ ನನ್ನ ಜನನವಾಯಿತು. ಜನರ ಕಣ್ಣೀರಿನಲ್ಲಿ ಹುಟ್ಟಿದ ನನಗೆ ಅದ್ಯಾವ ಶಾಪ ಒಕ್ಕರಿಸಿಕೊಂಡಿತೋ ಗೊತ್ತಿಲ್ಲ. ಜರ್ಮನ್ ತಂತ್ರಜ್ಞಾನ ಎಂದು ಜನರಿಗೆ ಮಂಕುಬುದ್ಧಿ ಎರಚಿ ಅದೇ ಜನರ ತೆರಿಗೆ ಹಣದಲ್ಲಿ 7 ಕೋಟಿ ವೆಚ್ಚ ಮಾಡಿ PWD ಅವರು ನನಗೆ ಆಕಾರ ಕೊಟ್ಟರು. ಇದಾದ ಕೆಲವೇ ತಿಂಗಳಲ್ಲಿ ನನ್ನ ದೇಹದ ಭಾಗಗಳು ಕಳಚಿಕೊಂಡವು. ಇಲ್ಲಿ ಓಡಾಡುವ ಜನರೇ ಹೇಳಿದ್ದರು, ಈ ತಡೆಗೋಡೆ ನಿಲ್ಲಲಾರದು ಎಂದು. ಕೊಡಗಿನ ವಾತಾವರಣಕ್ಕೆ ಸರಿಗಟ್ಟುವ ಕಾಮಗಾರಿ ಇದಲ್ಲ ಎಂದು ಮಾತನಾಡಿಕೊಂಡರು. ಆದರೆ ಜನ ಕಾಂಚನದ ಮುಂದೆ ಜರ್ಮನ್ ತಂತ್ರಜ್ಞಾನವೇ ಗೆದ್ದುಬಿಟ್ಟಿತು. ನನ್ನ ತಲೆ ಮೇಲಿನ ಜಿಲ್ಲಾಡಳಿತ ಭವನದ ಭಾರ ಒಂದು ಕಡೆ, ಭಾರೀ ಪ್ರಮಾಣದ ಮಣ್ಣಿನ ಗೋಡೆ ಮತ್ತೊಂದು ಕಡೆ. ಇವೆರಡನ್ನು ತಾಳಿಕೊಳ್ಳಲಾಗದೆ ಮಳೆಯ ನೀರಿನ ಒತ್ತಡಕ್ಕೆ ನನ್ನ ಕೈ ಕಾಲುಗಳು ಸೆಟೆದುಕೊಂಡವು. ನೋಡುತ್ತಿದ್ದಂತೆ ಮಣ್ಣನ್ನು ಹಿಡಿದಿಟ್ಟುಕೊಂಡಿದ್ದ ನನ್ನ ಕೈಗಳು ಸಡಿಲವಾದವು. ಪ್ಯಾನಲ್ಗಳು ಕಳಚಿಬಿದ್ದವು. ಘೋರ ಅನ್ಯಾಯವೇ ನಡೆದು ಹೋಯಿತು. ಅಸಹಾಯಕಳಾದ ನನ್ನ ಜನುಮಕ್ಕೆ ಕಾರಣಕರ್ತರಾದ ಅಧಿಕಾರಿಗಳಿಗೆ ಅಮಾನತಿನ ಶಿಕ್ಷೆಯೂ ಆಯಿತು. ಈ ಘಟನೆಯಿಂದ ಜನರಲ್ಲಿ ಆತಂಕ ಸೃಷ್ಟಿ ಆಯಿತೇ ಹೊರತು ಅದೃಷ್ಟವಶಾತ್ ಯಾವ ಅಪಾಯವೂ ಆಗಲಿಲ್ಲ. ಆದರೆ ಭ್ರಷ್ಟಾಚಾರಕ್ಕಿಂತ ದೊಡ್ಡ ಅಪಾಯ ಬೇಕೇ? ನನ್ನ ಬಂಧುಗಳೇ, ಒಮ್ಮೆ ದಯವಿಟ್ಟು ಯೋಚಿಸಿ. ನನ್ನ ತಲೆ ಮೇಲಿರುವ ಜಿಲ್ಲಾಡಳಿತ ಭವನದಲ್ಲಿ ಅದೆಷ್ಟು ಮಂದಿ ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದಾರೆ? ಕೆಳಗಿನ ಹೈವೇಯಲ್ಲಿ ದಿನನಿತ್ಯ ಅದೆಷ್ಟೋ ವಾಹನಗಳು ಓಡಾಡುತ್ತಿವೆ. ಎಷ್ಟು ಮಂದಿ ಕಾಲ್ನಡಿಗೆಯಲ್ಲಿ ಹೋಗುತ್ತಾರೆ? ಕೆಳಭಾಗದಲ್ಲಿ ಜನರು ವಾಸವಿದ್ದಾರೆ. ನನ್ನನ್ನು ಕಟ್ಟಿದ ಅಧಿಕಾರಿಗಳಿಗೆ, ಗುತ್ತಿಗೆದಾರರಿಗೆ ಕನಿಷ್ಠ ಅವರ ಮನೆಯವರನ್ನಾದರೂ ನೆನಪಿಗೆ ಬರಲಿಲ್ಲವೇ? ಪ್ರಾಣಹಾನಿಯಾಗಿದ್ದರೆ ಅವೆಲ್ಲ ಪಾಪಗಳು ಇವರಿಗೆ ಸುತ್ತಿಕೊಳ್ಳದೆ ಇರುತ್ತದೆಯೇ? ಹಣ ಎದುರಿದ್ದಾಗ ಪಾಪ ಪುಣ್ಯಗಳನ್ನು ನಂಬುವವರು ಇನ್ನೂ ಇದ್ದಾರೆಯೇ ಎಂಬುದೇ ಪ್ರಶ್ನೆ. ಹೋಗಲಿ, ಇಷ್ಟೊಂದು ದೊಡ್ಡ ಅನಾಹುತವಾದರೂ ಚುನಾಯಿತರು ಏನು ಮಾಡುತ್ತಿದ್ದಾರೆ? ಆ ಪಕ್ಷ ಈ ಪಕ್ಷ ಎಂದು ಆರೋಪ ಮಾಡುತ್ತಾ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದು ಬಿಟ್ಟರೆ ಬೇರೇನೂ ಆಗುತ್ತಿಲ್ಲ. ಪಾಪ, ನನ್ನ ಕಥೆಯನ್ನು ಹೇಳುತ್ತಾ ನಿಮ್ಮ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದೇನೋ ಏನೋ. ನನ್ನ ಶರೀರ ಕುಸಿಯುತ್ತಿದ್ದಾಗ ಪ್ಯಾನಲ್ಗಳಿಗೆ ಸಣ್ಣ ಕಡ್ಡಿಯೊಂದನ್ನ ಆಧಾರವಾಗಿಟ್ಟು ಅಧಿಕಾರಿಗಳು ನೆಗೆ ಪಾಟೀಲಿಗೀಡಾಗಿದ್ದು ನಿಮಗೆ ನೆನಪಿರಬೇಕಲ್ಲ. ಈ ಕಡ್ಡಿಯು ಜರ್ಮನ್ ತಂತ್ರಜ್ಞಾನವೇ ಎಂದು ಕೆಲವರು ಟ್ರೋಲ್ ಮಾಡಿದ್ದರು. ಹೇಳಬೇಕಾದ ವಿಚಾರವೆಂದರೆ, ಕುಸಿದ ತಡೆಗೋಡೆಯನ್ನು, ಅಂದರೆ ನನ್ನನ್ನು ರಿಪೇರಿ ಮಾಡುವ ಕೆಲಸ 4-5 ವರ್ಷಗಳಿಂದಲೂ ನಡೆಯುತ್ತಲೇ ಇದೆ. ಬೀಳುವ ಕಟ್ಟುವ ಕಾರ್ಯ ನಿರಂತರ ನಡೆಯುತ್ತಲೇ ಇದೆ. ಅದ್ಯಾರೋ ಭಾಷೆ ಬರದ ಉತ್ತರದ ಜನರನ್ನು ಕರೆಸಿ ತೇಪೆ ಹಚ್ಚುತ್ತಿದ್ದಾರೆ. ಕುಸಿದ ಪ್ಯಾನಲ್ಗಳನ್ನು ಮತ್ತೆ ಜೋಡಿಸಿ ಮಣ್ಣಿನ ದಿಬ್ಬಕ್ಕೆ ಸಲಾಕೆ ಹೊಡೆದು ಅದಕ್ಕೆ ಬೆಲ್ಟ್ ಹಾಕಿ ಪ್ಯಾನಲ್ಗಳು ಜಾರದಂತೆ ಮಾಡಲಾಗುತ್ತಿದೆ. ನನ್ನ ಪ್ರಶ್ನೆ ಇಷ್ಟೇ, ಮಣ್ಣಿನ ದಿಬ್ಬವನ್ನೇ ಆಶ್ರಯಿಸಿ ನೀವು ಹಾಕಿದ ಬೆಲ್ಟಿನ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇದೆ? ಮಳೆಗಾಲದ ನೀರಿನ ಒತ್ತಡಕ್ಕೆ ದಿಬ್ಬದಿಂದ ನಿಮ್ಮ ಸಲಾಕೆ ಕಿತ್ತುಬಾರದೆ? ಇದ್ಯಾವ ತಂತ್ರಜ್ಞಾನ? ಜರ್ಮನಿಯದೋ ಅಮೆರಿಕದೋ? ಗಾರೆ ಕತ್ತಿ ಹಿಡಿದು ಕೆಲಸ ಮಾಡುವ ಹಳ್ಳಿಯ ಗಾರೆಯವನಿಗೆ ಗೊತ್ತಿಲ್ಲದ ತಂತ್ರಜ್ಞಾನವನ್ನ ನೀವು ಜರ್ಮನಿಯಿಂದ ತರಬೇಕಾಯಿತೆ? ನನ್ನ ಬಗ್ಗೆ ಪ್ರಸ್ತಾಪವಾಗದ ಸಭೆಗಳಿಲ್ಲ, ಮಾತನಾಡದ ಜನಪ್ರತಿನಿಧಿಗಳಿಲ್ಲ. ಆದರೆ ಎಲ್ಲರೂ ಅಧಿಕಾರಿಗಳ ಉತ್ತರವನ್ನೇ ನಂಬಿದ್ದಾರೆ. ಈಗ ಡಿಸೆಂಬರ್ ತಿಂಗಳೊಳಗೆ ಕಾಮಗಾರಿ ಮುಗಿಯಲಿದೆ ಎಂದು ಭರವಸೆ ನೀಡಿದ್ದಾರೆ. ಆಗುತ್ತಿರುವ ಕೆಲಸ ನೋಡಿದರೆ ಕಲಸೋ ಮೇಲೋಗರದ ಸಂತೆಯೇ ಕಾಣಬರುತ್ತಿದೆ. ಕೊನೆಯದಾಗಿ ನಾನು ಹೇಳುವುದೇನೆಂದರೆ, ನಾನು ಗಟ್ಟಿಯಾಗಿ ನಿಲ್ಲಬೇಕಾದರೆ ಕಾಟಾಚಾರದ ಕಸರತ್ತುಗಳಿಗೆ ದಯವಿಟ್ಟು ಕಡಿವಾಣ ಹಾಕಬೇಕು. ಖಡಕ್ಕಾಗಿ ನಡೆದುಕೊಳ್ಳುವ ಅಧಿಕಾರಿಯೋ ಜನಪ್ರತಿನಿಧಿಯೋ ಮುಂದೆ ಬಂದು ಕಿವಿ ಹಿಂಡಬೇಕು. ನೋಡೋಣ, ಡಿಸೆಂಬರ್ ಬರುತ್ತಿದೆ. ರಾಜ್ಯದಲ್ಲೇ ಸುದ್ದಿಯಾಗಿ ವಿವಾದ ಸೃಷ್ಟಿಸಿದ ನನಗೆ ಜೀವ ಕೊಡುತ್ತಾರೋ ಕಾದು ನೋಡೋಣ. ನನ್ನ ಅನಾಹುತದ ಅವಸಾನದ ಕಥೆಯನ್ನ ನಿಮ್ಮ ಕಿವಿಯಲ್ಲಿ ಕೇಳಬಾರದು. ಮುಂದೆ ನಾನು ಬದುಕಿದ್ದರೆ ಮತ್ತೆ ಸಿಗುತ್ತೇನೆ. ಮಣ್ಣಲ್ಲಿ ಮಣ್ಣಾದರೆ ಒಂದು ಹನಿ ಕಣ್ಣೀರು ಸುರಿಸಿ ನನ್ನ ಆತ್ಮಕ್ಕೆ ಶಾಂತಿ ಕೋರುತ್ತೀರಿ ತಾನೆ? ಇಂತಿ ನಿಮ್ಮ
ನತದೃಷ್ಟ ತಡೆಗೋಡೆ.